ಗಾನಕೋಗಿಲೆ ಸಂಗೀತ ನಿರ್ದೇಶಕಿ ಹಾಗೂ ಗೀತ ಸಾಹಿತಿಗಳು ಆದಂತಹ ಎಸ್ ಜಾನಕಿಯವರ ಹುಟ್ಟುಹಬ್ಬದ ಅಂಗವಾಗಿ ಕಳೆದ 6ನೇ ತಾರೀಕು ಮೈಸೂರಿನಲ್ಲಿ ಅವರ ಅಭಿಮಾನಿಗಳಿಂದ ನಾದಬ್ರಹ್ಮ ಸಂಗೀತ ಮಹಾಸಭಾ ಭವನದಲ್ಲಿ ಒಂದು ವಿಶೇಷವಾದಂತಹ ಗಾಯನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಗಾನಕೋಗಿಲೆಯ ಗಾನಾಮೃತ ಅಂತಕ್ಕಂಥ ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಜಾನಕಿ ಅಮ್ಮನವರಿಗೆ ಒಂದು ಗೌರವ ಸಮರ್ಪಣೆಯನ್ನು ಸಲ್ಲಿಸುವಂತಹ ಒಂದು ಕಾರ್ಯಕ್ರಮ ಇದು. ಅದು ಕನ್ನಡದ ಗಾನಕೋಗಿಲೆ ಅಂತ ಹೆಸರಾಗಿರ್ತಕ್ಕಂತಹ ಲಕ್ಷ್ಮೀ ದಿನೇಶ್ ಅವರ ನೇತೃತ್ವದಲ್ಲಿ ಮತ್ತು ಉತ್ತಮ ಆಂಕರ್ ಆಗಿ ಕೆಲಸ ಮಾಡಿದಂತಹ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಕೃಷ್ಣಮೂರ್ತಿ ಅವರ ಸಾರಥ್ಯದಲ್ಲಿ ಆ ಒಂದು ಕಾರ್ಯಕ್ರಮ ಮೂಡಿದಂತೆ. ವಿಶೇಷ ಏನಪ್ಪ ಅಂದರೆ ಆ ಒಂದು ಜಾನಕಮ್ಮ ಸವಿನೆನಪಿಗಾಗಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಸುಮಾರು 86ನೇ ಹುಟ್ಟುಹಬ್ಬದ ಪ್ರಯುಕ್ತ ಭಾಳ ವಿನೂತನವಾದಂಥ ಕಾರ್ಯಕ್ರಮ ಅದು. ಜಾನಕಮ್ಮ ಅವರು ಕನ್ನಡದಲ್ಲಿ ಅತಿ ಹೆಚ್ಚು ಗೀತೆಗಳನ್ನ ಹಾಡಿರ್ತಕ್ಕಂಥ ಪ್ರಖ್ಯಾತಿಯನ್ನು ಹೊಂದಿದ್ದಾರೆ ಅವರು. ಮತ್ತು ಎಸ್ ಜಾನಕಿ ಭಾರತೀಯ ಬಹುಭಾಷೆಗಳಲ್ಲಿ ಸುಮಾರು 17 ಭಾಷೆಗಳಲ್ಲಿ ಸುಮಾರು 50,000ಕ್ಕೂ ಹೆಚ್ಚಿನ ಗೀತೆಯನ್ನು ಹಾಡಿರ್ತಕ್ಕಂತಹ ಏಕೈಕ ಗಾಯಿಕೆ ಅಂತಕ್ಕಂಥದ್ದು ನಾವು ತಿಳ್ಕೊಬೋದು. ಮತ್ತು ಅವರ ವೃತ್ತಿ ಬದುಕಿನಲ್ಲಿ ಸುಮಾರು ಪ್ರಾರಂಭದಲ್ಲೇ ಮೊದಲ ವರ್ಷದಲ್ಲೇ ತೆಲುಗು ಮತ್ತು ತಮಿಳು, ಕನ್ನಡ ಮತ್ತು ಮಲಯಾಳಂ ಭಾಷೆಗಳಲ್ಲಿ 100 ಗೀತೆಗಳನ್ನು ಹಾಡಿದಂತಹ ಏಕೈಕ ಹಿನ್ನೆಲೆ ಗಾಯಕಿ ಅಂತಕ್ಕಂಥದ್ದನ್ನ ನಾವು ಭಾಳ ಗಂಭೀರವಾಗಿ ತಿಳ್ಕೊಬೇಕಾದ್ರೆ. ಏಕೆಂದರೆ ಅವರು ಈ ದಕ್ಷಿಣ ಭಾರತದ ಪ್ರಸಿದ್ಧ ಹಿನ್ನೆಲೆ ಗಾಯಕಿ. ಅವರ ಕಂಠಸಿರಿಯಲ್ಲಿ ಬಂದಂತಹ ಎಲ್ಲ ಗೀತೆಗಳನ್ನು ಅವರ ಅದ್ಭುತ ಕಂಠಸಿರಿಯನ್ನು ಮೂಡಿಬಂದಿದೆ. ಹಲವಾರು ಗೀತೆಗಳನ್ನು ಈ ಕನ್ನಡ ನಾಡಿನಲ್ಲಿ ಹಾಡಿ ಜನರನ್ನು ರಂಜಿಸುವಂಥ ಕೆಲಸವನ್ನು ಅವರು ಮಾಡಿರ್ತಕ್ಕಂಥದ್ದು ಎಂದೂ ಮರೆಯೋಕ್ಕೆ ಸಾಧ್ಯ ಆಗಲ್ಲ. ಅಂತಹ ಒಂದು ಗಾಯಕಿಯ ಹುಟ್ಟುಹಬ್ಬದ ಅಂಗವಾಗಿ ಮೈಸೂರಿನಲ್ಲಿ ಡಾಕ್ಟರ್ ಕೃಷ್ಣಮೂರ್ತಿ ಚಮರಂ ಮತ್ತು ಲಕ್ಷ್ಮೀ ದಿನೇಶ್, ಮುರಳೀಧರ್, ಚಂದ್ರಶೇಖರ್ ಮತ್ತು ಪ್ರೊಫೆಸರ್ ಹನುಮಂತರಾಜು ಮತ್ತು ಸಂಘಮಿತ್ರೆ ಮತ್ತು ಗಾನಸುಮ ಮತ್ತು ಮಂಜುನಾಥ್ ಅಂತಕ್ಕಂಥ ಹವ್ಯಾಸಿ ಗಾಯಕರಾದಂಥ ಪ್ರತಿಭಾವಂತರು ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿ ಸುಮಾರು ಕೇಳುಗರನ್ನು ಹಿಂದಕ್ಕೆ ಎಳ್ಕೊಂಡು ಹೋಗುವಂತಹ ಒಂದು ಮಧುರವಾದ ಗೀತೆಗಳ ಮುಖಾಂತರ ಎಲ್ಲರನ್ನೂ ಒಂದು ಇದು ಮಾಡೋವಂಥ ನಿಟ್ಟಲ್ಲಿ ತಗೊಂಡೋಗ್ತಕ್ಕಂಥದ್ದನ್ನ ಭಾಳ ಅದ್ಭುತವಾಗಿ ಮೂಡುವಂಥ ಕಾರ್ಯಕ್ರಮ. ಜಾನಕಮ್ಮನವ್ರ ಬಗ್ಗೆ ವಿಚಾರ ಹೇಳೋದಾದರೆ ಅವರು ಸುಮಾರು ರಾಷ್ಟ್ರೀಯ ಮಟ್ಟದ 4 ರಾಷ್ಟ್ರೀಯ ಹಿನ್ನೆಲೆ ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದಾರೆ. ಅವರು ಸುಮಾರು ಭಾರತದ 17 ಭಾಷೆಗಳಲ್ಲಿ ಹಾಡಿದ್ರು. ಹಲವಾರು 28 ರಾಜ್ಯ ಪ್ರಶಸ್ತಿಗಳನ್ನು ಪಡ್ಕೊಂಡಿರ್ತಕ್ಕಂಥ ಇವರು. ಮತ್ತು ಮೈಸೂರು ವಿಶ್ವವಿದ್ಯಾಲಯನ ಗೌರವಿಸಿ ಡಾಕ್ಟರೇಟ್ನೂ ಸಹ ನೀಡಿದೆ. ಇಷ್ಟೆಲ್ಲ ಪ್ರತಿಭಾವಂತ ಒಂದು ಹಿನ್ನೆಲೆ ಗಾಯಕಿ ಅವ್ರನ್ನ ನಾವು ಈ ಮುಖಾಂತರ ಅವ್ರನ್ನ ಗೌರವಿಸ್ತಕ್ಕಂಥದ್ದು ಇದು ಮಾಡೋದು ಭಾಳ ತುಂಬ ಸಂತೋಷ. ಅಂತಹ ಒಂದು ಮೊನ್ನೆ ನಡೆದಂಥ ಮೈಸೂರಿನ ನಾದಬ್ರಹ್ಮ ಸಭಾದಲ್ಲಿ ನಡೆದಂತಹ ಈ ಒಂದು ಕಾರ್ಯಕ್ರಮ ಭಾಳ ವಿಶೇಷವಾದ ವಿನೂತನವಾಗಿತ್ತು ಅನ್ನೋಕ್ಕಂಥದ್ದನ್ನ ಈ ಮೂಡಲಿಕ್ಕೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಅವರು ಹಲವಾರು ಗೀತೆಗಳಲ್ಲಿ ನಮ್ಮಲ್ಲಿ ಈಗ ಭಾಳ ಪ್ರಸಿದ್ಧಿಯನ್ನು ಪಡ್ತಾರೆ. ಅವರ ಅನುಕರಣೆ ಕಂಗಳು ತುಂಬಿರಲು ಮತ್ತು ಕರೆಯ ಕೋಗಿಲೆ ಮಾಧವನ, ಗಗನವು ಎಲ್ಲೋ ಭೂಮಿಯು ಎಲ್ಲೋ ಅಂತಕ್ಕಂಥದ್ದು, ನಾ ಮೆಚ್ಚಿದ ಹುಡುಗನಿಗೆ ಅಂತಕ್ಕಂಥ ಇನ್ನೂ ಹಲವಾರು ಸುಮಧುರವಾದ ಗೀತೆಗಳು ಇದೆ. ಮತ್ತು ಅವರು ಮಕ್ಕಳ ರೀತಿಯೂ ಆಡುವ ಮುಖಾಂತರ ಈ ಒಂದು ವಿಶೇಷ ಹಿನ್ನೆಲೆ ಗಾಯಕಿ ಅನ್ಸಕ್ಕಂಥದ್ದನ್ನ ನಾವೆಲ್ಲ ಅರ್ಥ
ಅರ್ಥ ಮಾಡ್ಕೋಬೇಕು. ಮತ್ತು ಈ ಕಾರ್ಯಕ್ರಮದ ಮುಖಾಂತರ ಅವರಿಗೆ ಗೌರವ ಸಲ್ಲಿಸಿದಂಥ ಆ ಒಂದು ಹವ್ಯಾಸಿ ಗಾಯಕ ತಂಡಕ್ಕೆ ಮತ್ತು ಇದನ್ನು ನೇತೃತ್ವ ವಹಿಸ್ಕೊಂಡು ಮಾಡಿದಂತಹ ಲಕ್ಷ್ಮೀ ದಿನೇಶ್ರವರಿಗೆ ನಾವು ಎಲ್ಲ ಆಭಾರಿಯಾಗಿರಬೇಕು ಅಂತಕ್ಕಂಥದ್ದನ್ನ ಈ ಮುಖಾಂತರ ತಿಳಿಸ್ತೀವಿ.